ಯು ಕೆಗೆ ನಾನು ಓದಕ್ಕೆ ಬಂದರೆ ಏರ್ಪೋರ್ಟಲ್ಲಿ ಪ್ರೊಸೀಜರ್ ಏನೇನಿರುತ್ತೆ, ಡಾಕ್ಯುಮೆಂಟ್ಸ್ ಏನೇನು ನಾನು ಸಬ್ಮಿಟ್ ಮಾಡಬೇಕು. ನೀವು ಮನೆಯಿಂದ ಏರ್ಪೋರ್ಟಿಗೆ ಬರೋ ತನಕ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಆ ಎಕ್ಸೈಟ್ಮೆಂಟು ಏರ್ಪೋರ್ಟಿಗೆ ಬಂದಮೇಲೆ ನಿಂತೋಗ್ಬಿಡುತ್ತೆ. ಯಾಕಂತಂದರೆ ಇದು ಫ್ರೀ. ಬೇರೆ ಏರ್ಪೋರ್ಟಲ್ಲೆಲ್ಲ ನಿಮಗೆ ಚಾರ್ಜಸ್ ಮಾಡ್ತಾರೆ, ಬಟ್ ಬೆಂಗಳೂರು ಏರ್ಪೋರ್ಟಲ್ಲಿ ಇದು ಫ್ರೀ. ತರೀತೆ ಬೋರ್ಡಿಂಗು ಏನು ಎಂತ ಅಂತ ಯಾರು ಜನ ಏನು ಅಷ್ಟೇನಿಲ್ಲ. ಸೊ ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ, ನಾನೇ ಇವಾಗ ಲಾಸ್ಟು. ಸೊ ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಏನಂತ. ಲೆಟ್ಸ್ ಗೋ. ಏನು ಸಖತ್ತಾಗೈತೆ ನೋಡಿ. ಇದಕ್ಕೆಲ್ಲ ಏನಿಲ್ಲ, ಅವಾರ್ಡ್ಸ್ ಎಲ್ಲ ಬಂದಿದ್ದಾವಪ್ಪ ಟರ್ಮಿನಲ್ 2ಗೆ. ಇವಾಗ ರಿಟರ್ನ್ ಹೋಗೋ ಸಮಯ ಬಂದುಬಿಡ್ತು. ಆಲ್ರೆಡಿ 1 ಮಂತ್ ಆಗೇ ಬಿಡ್ತು ನೋಡಿ. ಹೆಂಗೆ ಕಾಲ ಹೋಯ್ತಂತಾನೆ ಗೊತ್ತಾಗಲಿಲ್ಲ, 1 ಮಂತ್ ಮುಗ್ದೇ ಹೋಯ್ತು. ಸೊ ಇವಾಗ ರಿಟರ್ನ್ ಇಲ್ಲಿ ಬಂದಮೇಲೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತಂದರೆ, ಇಲ್ಲಿ ಬಂದ ತಕ್ಷಣ ನಿಮಗೆ ಫಸ್ಟ್ ಫ್ಲೈಟ್ ಇಳಿದು ಹೋಗ್ತೀರಾ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ನಾನು ಏರ್ಪೋರ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಏರ್ಪೋರ್ಟಿಂದ ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ. ನನ್ನ ಮುಂಚೆಯಿಂದನೂ ಫಾಲೋ ಮಾಡ್ತಿದ್ದಿದ್ರೆ ಎಲ್ಲ ಗೊತ್ತಾಗಿರುತ್ತೆ. ಸರ್ಪ್ರೈಸ್ ವಿಡಿಯೋ ಒಂದು ಹಾಕಿದ್ದೆ, ಯಾವಾಗ ಮಾರ್ಚ್ 29 ಏನೋ ಹಾಕಿದ್ದೆ. ಇವಾಗ ರಿಟರ್ನ್ ಹೋಗೋ ಸಮಯ ಬಂದುಬಿಡ್ತು. ಆಲ್ರೆಡಿ 1 ಮಂತ್ ಆಗೇ ಬಿಡ್ತು ನೋಡಿ. ಹೆಂಗೆ ಕಾಲ ಹೋಯ್ತಂತಾನೆ ಗೊತ್ತಾಗಲಿಲ್ಲ, 1 ಮಂತ್ ಮುಗ್ದೇ ಹೋಯ್ತು. ಸೊ ಇವಾಗ ರಿಟರ್ನ್ ಹೋಗ್ತಿದ್ದೀನಿ. ನನಗೆ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರಿ, ಯು ಕೆಗೆ ನಾನು ಓದಕ್ಕೆ ಬಂದರೆ ಏರ್ಪೋರ್ಟಲ್ಲಿ ಪ್ರೊಸೀಜರ್ ಏನೇನಿರುತ್ತೆ, ಡಾಕ್ಯುಮೆಂಟ್ಸ್ ಏನೇನು ನಾನು ಸಬ್ಮಿಟ್ ಮಾಡಬೇಕು, ಅಂದರೆ ಏರ್ಪೋರ್ಟಲ್ಲಿ ಏನೇನು ಸ್ಟೆಪ್ ಬೈ ಸ್ಟೆಪ್ ಏನೇನು ಪ್ರೊಸೀಜರ್ ಇರುತ್ತೆ ಎಲ್ಲ ಹೇಳ್ಕೊಡಿ ಅಂತ ಹೇಳಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ತುಂಬ ಜನ ಮೆಸೇಜ್ ಹಾಕಿದ್ರಿ. ಸೊ ಎಲ್ರಿಗೂ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಹೇಳ್ಕೊಡ್ತೀನಿ. ಏನೇನು ಪ್ರೊಸೀಜರ್ ಇರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಒಳಗಡೆ ಏನೇನು ಕೇಳ್ತಾರೆ, ಫಸ್ಟಿಂದನೂ ಲಾಸ್ಟಿಗೆ ಎಂಡ್ವರೆಗೂ ಫ್ಲೈಟ್ ಹತ್ತೋ ತನಕನೂ ನಿಮಗೆ ಏನೇನು ಪ್ರೊಸೀಜರ್ ಇರುತ್ತೆ ಎಲ್ಲ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಹೇಳ್ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ಗೋ. ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 2 o'clock ಆಗಿದೆ, ಮಿಡ್ ನೈಟು. ನನ್ನ ಫ್ಲೈಟ್ ಇರೋದು 5 ಗಂಟೆಗೆ. ಸೊ ನಿಮ್ಮ ಹತ್ರ ನಿಮಗೆಲ್ಲ ಹೇಳ್ಕೊಡೋಣ, ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತಲೇ ಹೇಳಿ ಒಂದು 3 hours ಮುಂಚೆ ಬಂದಿದ್ದೀನಿ. ಟರ್ಮಿನಲ್ 2 ಇದೆ ನೋಡಿ, ಏನು ಸಖತ್ತಾಗೈತೆ ನೋಡಿ. ಇದಕ್ಕೆಲ್ಲ ಏನಿಲ್ಲ, ಅವಾರ್ಡ್ಸ್ ಎಲ್ಲ ಬಂದಿದ್ದಾವಪ್ಪ ಟರ್ಮಿನಲ್ 2ಗೆ. ಫಸ್ಟಿಗೆ ಬಂದ ತಕ್ಷಣ ನೀವು ನಿಮ್ಮ ಬ್ಯಾಗೇಜಸ್ ಏನಿರ್ತಾವಲ್ಲ, ನಿಮ್ಮ ಬ್ಯಾಗೇಜ್ ಇಟ್ಕೊಳ್ಳೋಕ್ಕೆ ಈ ಥರ ಒಂದು ಟ್ರಾಲಿ ಇರುತ್ತೆ, ಅಂದರೆ ದಬ್ಕೊಂಡು ಹೋಗೋಕ್ಕೆ. ಇದು ಫ್ರೀ. ಬೇರೆ ಏರ್ಪೋರ್ಟಲ್ಲೆಲ್ಲ ನಿಮಗೆ ಚಾರ್ಜಸ್ ಮಾಡ್ತಾರೆ, ಬಟ್ ಬೆಂಗಳೂರು ಏರ್ಪೋರ್ಟಲ್ಲಿ ಇದು ಫ್ರೀ. ಬೋರ್ಡಿಂಗ್ ಪಾಸ್ ತೊಗೋಬೇಕು ಫಸ್ಟು, ಅದನ್ನು ತೋರಿಸ್ತೀನಿ ಏನೇನು ಇರುತ್ತೆ ಎಲ್ಲ ಹೇಳಿ. ನೀವು ಮನೆಯಿಂದ ಏರ್ಪೋರ್ಟಿಗೆ ಬರೋ ತನಕ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಆ ಎಕ್ಸೈಟ್ಮೆಂಟು ಏರ್ಪೋರ್ಟಿಗೆ ಬಂದಮೇಲೆ ನಿಂತೋಗ್ಬಿಡುತ್ತೆ. ಯಾಕಂತಂದರೆ ಇಲ್ಲಿ ಎಲ್ಲರನ್ನೂ ಬಿಟ್ಟು ನೀವು ಒಬ್ಬರೇ ಹೋಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಏರ್ಪೋರ್ಟಿಗೆ ಬರೋ ತನಕ ಇರೋ ಎಕ್ಸೈಟ್ಮೆಂಟು ಏರ್ಪೋರ್ಟಿಗೆ ಬಂದಮೇಲೆ ಇರಲ್ಲ. ನೋಡ್ತಿದ್ದೀರಾ ಇಲ್ಲಿ ನಮ್ಮ ಪಾಸ್ಪೋರ್ಟು ಮತ್ತು ನಮ್ಮ ಫ್ಲೈಟ್ ಬುಕ್ಕಿಂಗ್ ಕನ್ಫರ್ಮೇಷನ್ ಟಿಕೆಟ್ ಇರುತ್ತಲ್ಲ, ಆ ಟಿಕೆಟ್ನ ತೋರಿಸಿ ಒಳಗಡೆ ಬಿಡ್ತಾರೆ. ನೋಡ್ತಿದ್ದೀರಲ್ಲ ಈ ಮಿಷಿನ್ಸು, ಇದು ನಿಮ್ಮ ಬ್ಯಾಗೇಜ್ಗೆ, ಅಂದರೆ ಚೆಕ್-ಇನ್ ಬ್ಯಾಗೇಜ್ಗೆ ಈ ಥರ ಟ್ಯಾಗ್ ಹಾಕ್ಕೊಂಡು ಹೋಗ್ಬೋದು. ಇಲ್ಲೇ ನಿಮ್ಮದು ಫ್ಲೈಟ್ ಟಿಕೆಟ್ದೇನಿರುತ್ತಲ್ಲ ಅದು ಕೋಡ್ ಹಾಕಿ, ಅಂದರೆ ಅದು ಒಂದು 6 digit ನಂಬರ್ ಇರುತ್ತೆ, ಅದನ್ನ ಹಾಕಿದರೆ ಈ ಥರ ಒಂದು ಟ್ಯಾಗ್ ಬರ್ತವೆ. ನಿಮ್ಮ ಬ್ಯಾಗಿಗೆಲ್ಲ ಇದನ್ನು ಟ್ಯಾಗ್ ಮಾಡಿಕೊಂಡು ಒಳಗಡೆ ಸ್ಟಿಕ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇಲ್ಲೆಲ್ಲ ಫ್ಲೈಟ್ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡ್ತಿರ್ತಾರೆ. ಇಲ್ಲೇನು ನೋಡ್ತಿದ್ದೀರಲ್ಲ, ಇಲ್ಲಿ ನಮ್ಮ ಪಾಸ್ಪೋರ್ಟು ಮತ್ತು ನಮ್ಮ ಮೊಬೈಲಲ್ಲಿ ಟಿಕೆಟ್ ಇರುತ್ತಲ್ಲ, ಫ್ಲೈಟ್ ಬುಕ್ ಮಾಡಿರೋ ಕನ್ಫರ್ಮೇಷನ್ ಟಿಕೆಟು, ಅದನ್ನು ಅವ್ರಿಗೆ ತೋರಿಸ್ಬೇಕು. ಅವರು ನಮ್ಮ ಪಾಸ್ಪೋರ್ಟಲ್ಲಿ ನಮ್ಮ ಫೋಟೋ ನೋಡ್ತಾರೆ ಮತ್ತು ನಮ್ಮನ್ನು ನೋಡ್ತಾರೆ, ಇಬ್ಬರು ಹೆಂಗೆ ಸಿಮಿಲರ್ ಇದ್ದಾರೆ ಹೆಂಗೆ ಅಂತ. ಅದೆಲ್ಲ ಚೆಕ್ ಮಾಡಿ ನೆಕ್ಸ್ಟು ನಮ್ಮನ್ನ ಒಳಗಡೆ ಬಿಡ್ತಾರೆ. ಅಲ್ಲಿ ನೋಡ್ತಿದ್ದೀರಲ್ಲ, ನಾನು ಇವಾಗೆಲ್ಲ ಮುಗಿಸ್ಕೊಂಡು ಒಳಗಡೆ ಹೊರಟ ಎಲ್ರಿಗೂ ಬಾಯ್ ಬಾಯ್ ಹೇಳಿ ಆ ಟ್ರಾಲಿಯಲ್ಲಿ ಬ್ಯಾಗೆಲ್ಲ ಹಾಕ್ಕೊಂಬಂದು ಇಲ್ಲಿ ಚೆಕ್-ಇನ್ ಮಾಡಬೇಕು. ನಿಮ್ದು ಯಾವುದು ಏರ್ಲೈನ್ಸ್ ಇರುತ್ತೋ ಅಲ್ಲಿ ಬಂದು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಬೋರ್ಡಿಂಗ್ ಪಾಸೆಲ್ಲ ಇಸ್ಕೊಂಡ್ಬಂದಿದ್ದೀನಿ. ಅದು ಸ್ಟೆಪ್ ಬೈ ಸ್ಟೆಪ್ ಆಮೇಲೆ ಹೇಳ್ತೀನಿ. ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಟರ್ಮಿನಲ್ 2 ಒಳಗಡೆ ವಾಟರ್ ಫಾಲ್ಸ್ ಮಾಡಿದ್ದಾರೆ, ಏನು ಸಖತ್ತಾಗೈತೆ ನೋಡಿ. ವಾವ್, ಇದೇನು ಆರ್ಟಿಫಿಷಿಯಲ್ ಅಲ್ಲ, ಎಲ್ಲ ಒರಿಜಿನಲ್ಲೇ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಗ್ರೀನರಿ ಮಾಡಿದ್ದಾರೆ ನೋಡಿ, ಕೂರೋ ಥರ ಎಲ್ಲ ಮಾಡಿ ನೋಡಿ. ಅಷ್ಟು ಹಿಂಗೆ ಮಾಡಿರೋದು, ಅಷ್ಟು ಬ್ಯಾಂಬು ಚೆನ್ನಾಯ್ತಲ್ಲ. ಇಲ್ಲಿ ಸೀದಾ ಒಳಗಡೆ ಹೋದರೆ ಡ್ಯೂಟಿ ಫ್ರೀ. ಇದು ಎಲ್ಲ ಮ್ಯಾಪ್ ಹಾಕಿದೆ ನೋಡಿ, ಡ್ಯೂಟಿ ಫ್ರೀಗೆ ಯಾವ್ಯಾವ ಶಾಪ್ಸ್ ಎಲ್ಲೆಲ್ಲಿದ್ದಾವೆ ಅಂತ. ಒಳಗಡೆ ತೋರಿಸ್ತೀನಿ ಬನ್ನಿ. ಡ್ಯೂಟಿ ಫ್ರೀ ಸ್ಟಾರ್ಟಿಂಗ್ ಏನೋ ಟೊಬ್ಯಾಕೋ, ಎಣ್ಣೆ, ಪರ್ಫ್ಯೂಮು ಎಲ್ಲ ಸಿಗುತ್ತಿಲ್ಲಿ. ಒಳಗಡೆ ಟ್ಯಾಕ್ಸ್ ಇರಲ್ಲ ಅಷ್ಟೇ, ಕಡಿಮೆ ಪ್ರೈಸು, ಟ್ಯಾಕ್ಸ್ ಇರಲ್ಲ.
ಆಮೇಲೆ ಕೂತ ಮೇಲೆ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಏನೇನು ಪ್ರೊಸೀಜರಲ್ಲಿ ಅಲ್ಲಿ ಒಳಗಡೆ ಬಂದಮೇಲೆ ಅಂತ ನೋಡಿ. ನಾನು ಹೊರಗಡೆ ಏನು ತೋರಿಸಿದ್ನಲ್ಲ ಫಸ್ಟ್ ಸ್ಟೆಪ್ಪು ಅದೆಲ್ಲ ಮುಗಿದ್ಮೇಲೆ ಪಾಸ್ಪೋರ್ಟು ಮತ್ತು ನಿಮ್ಮ ಫ್ಲೈಟ್ ಬುಕ್ಕಿಂಗ್ ಡೀಟೇಲ್ಸ್ನ ಅಲ್ಲಿ ಚೆಕ್ ಮಾಡ್ತಾರೆ. ಅಲ್ಲಿ ಚೆಕ್ ಮಾಡಿ ಒಳಗೆ ಕಳಿಸಿದ್ಮೇಲೆ ನೀವೇನು ಚೆಕ್-ಇನ್ ಬ್ಯಾಗೇಜ್ ತಂದಿರ್ತೀರಲ್ಲ, ಅಂದರೆ ನಿಮಗೇನು ಬ್ಯಾಗೇಜ್ ಅಲೋಯನ್ಸ್ ಕೊಟ್ಟಿರ್ತಾರಲ್ಲ ಅಷ್ಟು ಅಲೋಯನ್ಸು ನೀವು ಚೆಕ್-ಇನ್ ಮಾಡಬೇಕಾಗುತ್ತೆ. 2 ಬ್ಯಾಗೇಜು ನನಗೆ ಕೊಟ್ಟಿದ್ದು ಇವಾಗ ಫಸ್ಟ್ ಟೈಮ್ ಬಂದಾಗ ನನಗೆ ಒಂದು 68 kg. ನಾನು ಫಸ್ಟಿಗೆ ವಿಸ್ತಾರ ಬುಕ್ ಮಾಡಿದ್ದೆ, 68 kg ಅಲೋಯನ್ಸ್ ಇತ್ತು. ಇವಾಗ ನನಗೆ 23 2 ಬ್ಯಾಗೇಜ್ ಅಲೋಯನ್ಸ್ ಇತ್ತು. 2 ಬ್ಯಾಗ್ನ ಈಗ ಜಸ್ಟ್ ಎಲ್ಲ ಮುಗಿಸ್ಕೊಂಡು ಒಳಗೆ ಬಂದೆ. ಸೊ ನಿಮ್ದು ಏನಿರಲ್ಲ, ಫಸ್ಟಿಗೆ ಬರ್ತಿದ್ದೀರಾ ಅಂತಂದರೆ ಬ್ಯಾಗೇಜ್ ಅಲೋಯನ್ಸ್ ಜಾಸ್ತಿ ಇರುತ್ತೆ. ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಿದ್ದೀರಾ ಅಂತಂದರೆ ಸೊ ನೀವು ಆರಾಮಾಗಿ ನೀವು ಅಲ್ಲಿ ಚೆಕ್-ಇನ್ ಮಾಡಿ ಈ ಥರ ಒಂದು ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಈ ಬೋರ್ಡಿಂಗ್ ಪಾಸ್ ಕೊಟ್ಟು ಇಸ್ಕೊಂಡು ನೀವು ನೆಕ್ಸ್ಟ್ ಬರೋದೇ ಇಮಿಗ್ರೇಷನಿಗೆ ಬರ್ತೀರಾ. ಇಮಿಗ್ರೇಷನಲ್ಲಿ ನಿಮಗೆ ಏನು ಕೇಳ್ತಾರೆ ಅಂದರೆ, ಫಸ್ಟ್ ಟೈಮ್ ಅಲ್ವಾ ನೀವು ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಿರ್ತೀರಾ, ನೀವಿಗೆ ಕ್ಯಾಶ್ ಲೆಟರ್ ಕೇಳ್ತಾರೆ. ಕಾಲೇಜಿಂದ ಕ್ಯಾಶ್ ಲೆಟರ್ ಬಂದಿರುತ್ತಲ್ಲ, ಕ್ಯಾಶ್ ಲೆಟರ್ ಅಂತ ಕೇಳ್ತಾರೆ. ನೀವು ಯಾವ ಕಾಲೇಜು ಏನಂತ ಕೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಮತ್ತೇನಕ್ಕೆ ಕೇಳಲ್ಲ. UK ಏನಕ್ಕೆ ಹೋಗ್ತಿದ್ದೀರ ಅಂದರೆ ಸ್ಟಡಿ ಮೇಲೆ ಹೋಗ್ತಿದ್ದೀನಿ ಅಂತ ಹೇಳಿದರೆ ಮುಗೀತು. ಅದು ಬಿಟ್ಟರೆ ಏನು ಕ್ವಶನ್ಸ್ ಏನು ಕೇಳಲ್ಲ. ಬಿಕಾಸ್ ನೀವು ಆಲ್ರೆಡಿ ಸ್ಟೂಡೆಂಟ್ ವೀಸಾ ಅಂತ ಆಲ್ರೆಡಿ ವೀಸಾದಲ್ಲೇ ಇರುತ್ತಲ್ಲ ಸ್ಟೂಡೆಂಟ್ ವೀಸಾ ಅಂತ. ಸೊ ಕ್ಯಾಶ್ ಲೆಟರ್ ತೋರಿಸಿದ್ರೆ ಮುಗೀತು. ಅದು ಬಿಟ್ಟರೆ ನೆಕ್ಸ್ಟು ಸೆಕ್ಯೂರಿಟಿ ಚೆಕ್ ಬರ್ತೀರಾ. ಸೆಕ್ಯೂರಿಟಿ ಚೆಕ್ಕಲ್ಲಿ ನೀವು ಮೇನ್ ಥಿಂಗ್ ಏನಪ್ಪ ಅಂತಂದರೆ, ನೀವೇನು ಕ್ಯಾರಿ ಮಾಡ್ತೀರಲ್ಲ ಲ್ಯಾಪ್ಟಾಪ್ ಬ್ಯಾಗಲ್ಲಿ ಮತ್ತು ನೀವು ಟ್ರಾಲಿ ತಂದಿರ್ತೀರಲ್ಲ ಚಿಕ್ಕದು, ಅದರಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ನ ಹಿಡ್ಕೊಂಬನ್ನಿ. ಯಾಕಂತ ಟ್ರಾಲಿಕ್ಕಿನ ನೀವು ಕ್ಯಾರಿ ಮಾಡೋ ಬ್ಯಾಗಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಹಿಡ್ಕೊಂಬಂದರೆ ನೀವು ಸೆಕ್ಯೂರಿಟಿ ಚೆಕ್ಕಲ್ಲಿ ಎಲ್ಲ ನಿಮ್ದೇನು ವಾಚಸ್ಸು, ಚಾರ್ಜಿಂಗ್ ಕೇಬಲ್ಸು ಅಥವಾ ಅಡಾಪ್ಟರ್ಸು ಮತ್ತು ನಿಮ್ದೇನೇನು ಎಲೆಕ್ಟ್ರಾನಿಕ್ ಐಟಮ್ಸ್ ಇರುತ್ತೋ ನೀವೆಲ್ಲದನ್ನು ಸೆಕ್ಯೂರಿಟಿ ಚೆಕ್ಕಿಗೆ ಇದನ್ನು ಒಂದು ಬಾಕ್ಸ್ ಕೊಡ್ತಾರೆ. ಆ ಬಾಕ್ಸಲ್ಲೆಲ್ಲ ಹಾಕಿ ನೀವು ಸೆಕ್ಯೂರಿಟಿ ಚೆಕ್ಕಿಗೆ ಕಳಿಸ್ಬೇಕು. ಆ ಸೆಕ್ಯೂರಿಟಿ ಚೆಕ್ ಎಲ್ಲ ಆದಮೇಲೆ ನೆಕ್ಸ್ಟ್ ನೀವು ಡ್ಯೂಟಿ ಫ್ರೀಗೆ ಬರ್ತೀರಾ. ಡ್ಯೂಟಿ ಫ್ರೀ ತೋರಿಸಿ, ಇದೇನೇ ಡ್ಯೂಟಿ ಫ್ರೀ. ಟ್ಯಾಕ್ಸು ಡ್ಯೂಟಿ ಫ್ರೀ ಅಂತಂದ್ರೆ ಏನಪ್ಪ, ವಿತೌಟ್ ಟ್ಯಾಕ್ಸು ಕಡಿಮೆ ರೇಟೇಜ್ ಎಲ್ಲ ಸಿಗುತ್ತೆ. ಸೊ ಡ್ಯೂಟಿ ಫ್ರೀ ಎಲ್ಲ ಮುಗಿಸ್ಕೊಂಡು ನಿಮ್ದು ಯಾವ ಗೇಟ್ ಇರುತ್ತೋ ನಿಮ್ಮದು ಡ್ಯೂಟಿ ಫ್ರೀ ಎಲ್ಲ ಮುಗಿದ್ಮೇಲೆ ನಿಮ್ಮದು ಯಾವ ಗೇಟ್ ಕೊಟ್ಟಿರ್ತಾರೋ ಬೋರ್ಡಿಂಗ್ ಪಾಸಲ್ಲಿ ನಿಮ್ಮ ಗೇಟ್ ನಂಬರ್ ಇರುತ್ತೆ. ಆ ಗೇಟ್ ನಂಬರ್ ನೋಡಿಕೊಂಡು ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಗೇಟ್ ಯಾವ ಕಡೆ ಹೋಗಬೇಕು ಅಂತ. ಆ ಗೇಟ್ ನಂಬರ್ ಕಡೆ ಹೋದರೆ ನೀವು ಬೋರ್ಡಿಂಗ್ ಮಾಡೋದೇ, ಫ್ಲೈಟ್ ಬೋರ್ಡಿಂಗ್ ಮಾಡ್ಕೊಂಡು ಟೇಕ್ ಆಫ್ ಆದರೆ ಮುಗೀತು. ಇಷ್ಟೇ ಪ್ರೊಸೀಜರು. ಅಲ್ಲಿ ಹಿಡಿದ್ಮೇಲೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇವಾಗ ಡ್ಯೂಟಿ ಫ್ರೀ ಹೆಂಗಿರುತ್ತೆ ಅಂತೇಳಿ ಒಂದು ರೌಂಡ್ ತೋರಿಸ್ತೀನಿ ಬನ್ನಿ. ಡ್ಯೂಟಿ ಫ್ರೀ ಹೆಂಗಿರುತ್ತೆ ಅಂತ ಇದು ನೋಡಿ. ಕಿಚನ್ ಆ್ಯಂಡ್ ಬಾರು, ಈ ಕಡೆ ಚಾಕ್ಲೇಟ್ಸು, ಸ್ನ್ಯಾಕ್ಸು, ಕುಕ್ಕೀಸು ಈ ಥರ ಇರುತ್ತೆ. ಇದನ್ನು ಚಾಕ್ಲೇಟ್ಸು ಶಾಪು. ಈ ಕಡೆಗೆ ಬಂದರೆ ವಾಶ್ರೂಮ್ಸು, ಟಾಯ್ಲೆಟ್ಸ್ ಎಲ್ಲ ಇರುತ್ತೆ. ಈ ಕಡೆ ಎಲ್ಲ ಇದು ನೋಡಿ ಗೇಟ್, ಬೋರ್ಡಿಂಗ್ ಗೇಟ್ಸ್ ಹಾಕಿರ್ತಾರೆ. ನಿಮ್ಮದು ಬೋರ್ಡಿಂಗ್ ಪಾಸ್ ಒಳಗೆ ಇರುತ್ತೆ ಗೇಟು. ಅದು ನೋಡ್ಕೊಂಡು ನೀವು ಆ ಕಡೆ ಪಾಸ್ ಆಗಬೇಕು. ಇದು ನೋಡಿ ಸಲೂನ್ ಆ್ಯಂಡ್ ಸ್ಪಾ ಇದೆ ಈ ಕಡೆ. ಇದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಹಂಗೆ ಒಂದು ರೌಂಡ್ ಹಾಕೊಂಬರೋಣ. ಈ ಕಡೆಗೆ ಬಂದರೆ ಆ ಕಡೆನೂ ಬೋರ್ಡಿಂಗ್ ಗೇಟ್ಸ್ ಎಲ್ಲ. ಈ ಕಡೆ ಇದನ್ನು ಬೇಕ್ರಿ ಆ್ಯಂಡ್ ಕೆಫೆ. ಇದು ಫ್ರೆಂಚ್ ಬೇಕ್ರಿ ಆ್ಯಂಡ್ ಕೆಫೆ. ನೀವು ಆರಾಮಾಗೆ ಕಾಫಿ ಟೀ ಏನಾದರೂ ಕುಡ್ಕೊಂಡು ಆರಾಮಾಗಿ ಕುತ್ಕೋಬೋದು. ಈ ಕಡೆ ನೋಡಿ ಕೆಫೆ ಚಾಕ್ಲೇಟು ನೋಡಿ ಎಷ್ಟು ಚೆನ್ನಾಗಿದೆ. ಡಿಸೈನ್ ಎಲ್ಲ ಮಸ್ತಾಗಿ ಮಾಡಿದಾರಲ್ಲ, ಸಖತ್ತಾಗೈತೆ ನೋಡಿ. ಇದೂ ಒಂದು ಪಬ್, ಕಿಚನ್ ಆ್ಯಂಡ್ ಬಾರು ಆಗಲೇ ತೋರಿಸಿದ್ನಲ್ಲ ಅದೇನೆ. ಈ ಕಡೆಗೆ ಬಂದರೆ ಮಕ್ಕಳಿಗೆ ಪ್ಲೇ ಏರಿಯಾನೂ ಕೂಡ ಇದೆ. ಆಮೇಲೆ ಕೂತ್ಕೊಳ್ಳೋಕ್ಕೆ ಆರಾಮಾಗಿ ಸೋಫಾಸ್ ಎಲ್ಲ ಇದ್ದಾವೆ. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ನಿಮಗಿನ್ನೂ ಬೋರ್ಡಿಂಗ್ ಇನ್ನೂ ಲೇಟ್ ಇದೆ ಅಂತಂದರೆ ನೋಡಿ ಇದಿಲ್ಲೇ ಬೋರ್ಡಿಂಗ್ ಗೇಟ್ಸ್ ಇದ್ದಾವೆ. C1 to C6. ಇವಾಗ ನಂದಿರೋದು C2. ಇವಾಗ ಇಲ್ಲಿ C2ಗೆ ನಾನು ಬೋರ್ಡಿಂಗ್ ಆಗಬೇಕು. ನಮ್ಮ ಮಕ್ಕಳಿಗೆಲ್ಲ ಪ್ಲೇ ಏರಿಯಾಸ್ ಇದ್ದಾವೆ ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಕಡೆಗೆ ಬಂದರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಇಷ್ಟೇ. ಡ್ಯೂಟಿ ಫ್ರೀ ಇನ್ನೂ ಕೆಲವೊಂದು ಶಾಪ್ಸ್ ಓಪನ್ ಆಗಿಲ್ಲ. ಇನ್ನು ಮಾರ್ನಿಂಗ್, ಇನ್ನು ಮಿಡ್ ನೈಟ್ ಅಲ್ವಾ ಇದು, ಲೈಕ್ ಮಾರ್ನಿಂಗ್ 4 o'clock ಏನೋ ಆಗಿದೆ. ಹಂಗಾಗಿ ಇನ್ನೂ ಜಾಸ್ತಿ ಶಾಪ್ಸ್ ಏನೋ ಓಪನ್ ಆಗಿಲ್ಲ. ಆ ಕಡೆ ಇದೆ ಒಳಗಡೆ ನೋಡಿ, ಅಲ್ಲಿ ಪಿಜ್ಜಾ ಶಾಪ್ಸ್ ಎಲ್ಲ ಇದ್ದಾವೆ. ಬನ್ನಿ ಹಂಗೆ ಒಂದು ರೌಂಡ್ ಹಾಕೊಂಬರೋಣ, ಏನೇನಿದಾವೆ ಅಲ್ಲೂ ನೋಡೋಣ. ಇದು ಮಾತ್ರ ಸೈಕ್ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಡಿಸೈನು, ಇಲ್ಲಿ ಕೆಳಗಡೆ ವಾಟರ್ ಫಾಲ್ಸ್ ಥರ ನೋಡಿ. ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ವಾಟರ್ ಫಾಲ್ಸ್ ಸಖತ್ತಾಗಿ ಮಾಡಿದ್ದಾರೆ.
ನೋಡಿ. ವಾವ್. ಈ ಕಡೆನೂ ಕೂಡ ಒಂದು ವಾಟರ್ಫಾಲ್ ಇದೆ ಚಿಕ್ಕದು ನೋಡಿ, ಎಷ್ಟು ನ್ಯಾಚುರಲ್ ಆಗಿ ಕಾಣ್ತಾ ಇದೆಲ್ಲ. ನೋಡಿ ಹೆಂಗಿದೆ, ಸೂಪರ್ ಅಲ್ಲ. ಟರ್ಮಿನಲ್ 2 ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ಬನ್ನಿ ಆ ಕಡೆ ಹೋಗೋಣ, ಆ ಕಡೆ ಏನಿದೆ ನೋಡೋಣ. ಅದು ಬಿಟ್ಟರೆ ಆ್ಯಸ್ ಯೂಶ್ವಲ್ ಸ್ಟಾರ್ಬಕ್ಸ್ ಒಂದು ಇದ್ದೇ ಇರುತ್ತೆ ಎಲ್ಲ ಕಡೆಗೂ. ಸ್ಟಾರ್ಬಕ್ಸ್ ಕಾಫಿ, ಈ ಹೀಟಲ್ಲಿ ಕಾಫಿ ಏನು ಕುಡಿಯೋಕ್ಕಾಗಲ್ಲ. ಒಂದು ವಾಟರ್ ಬಾಟ್ಲು ತೊಗೊಂಡು ಹೋಗೋಣ ಸ್ಟಾರ್ಬಕ್ಸಲ್ಲಿ. ನಂದು ಇವಾಗ C2 ಗೇಟ್ ಕಡೆ ಹೋಗಬೇಕು. ಸೊ ಇವಾಗ C2 ಡ್ಯೂಟಿ ಫ್ರೀ ಎಲ್ಲ ಮುಗಿಸ್ಕೊಂಡು C2 ಗೇಟ್ ಕಡೆ ಹೋಗ್ತಿದ್ದೀನಿ. C2 ಗೇಟಲ್ಲಿ ಬೋರ್ಡಿಂಗ್ ನಂದು 4:40 ಸ್ಟಾರ್ಟ್ ಆಗುತ್ತೆ. ಸೊ ಬೋರ್ಡಿಂಗ್ ಮುಗಿಸ್ಕೊಂಡು ಇದೆ ನೋಡಿ, ಇಲ್ಲೆಲ್ಲ ಈ ಥರ ಮಿಷಿನ್ಸ್ ಇರ್ತವೆ, ಫ್ಲೈಟ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರ್ತಾರೆ ಅಲ್ಲಿ ಅಪ್ಡೇಟು. ಸೊ ಅದನ್ನು ನೋಡ್ಕೊತ ಇರಬೇಕು. C1 ಬೋರ್ಡಿಂಗ್ ಗೇಟ್ಸ್ ಇಲ್ಲಿದೆ ನೋಡಿ, ಬೋರ್ಡಿಂಗ್ ಗೇಟ್ C1 to C6. ನಂದು C2 ಇದೆ. ಹೋಗೋಣ ಬನ್ನಿ ಒಳಗಡೆ. ನೋಡಿ ಇದೆ ಫ್ಲೈಟ್ ಇನ್ಫಾರ್ಮೇಷನ್ಸ್. ಇದರಲ್ಲಿ ನಮ್ಮ ಫ್ಲೈಟ್ ಎಷ್ಟೊತ್ತಿಗಿದೆ ಟೈಮಿಂಗ್ಸ್ ಅಂತ ನೋಡಿಕೊಂಡು, ಯಾವ ಏರ್ಲೈನ್ಸ್ ಅಂತ ನೋಡಿಕೊಂಡ್ರೆ ಅದೆಲ್ಲ ಗೇಟ್ ತೋರಿಸ್ತಾ ಇರುತ್ತೆ. ಕೆಲವೊಂದು ಟೈಮು ಚೇಂಜಸ್ ಆಗೋ ಸಾಧ್ಯತೆಯೇ ಇರುತ್ತೆ. ಸೊ ಅದನ್ನು ನೋಡ್ಕೊತಿದ್ರೆ ಅಪ್ಡೇಟಲ್ಲಿದ್ದರೆ ಒಳ್ಳೆಯದು. ಈ ಥರ ಇರುತ್ತೆ ನೋಡಿ ಒಳಗಡೆ. ನೀವು ಟ್ರಾಲಿನ ಆರಾಮಾಗೆ ಇಲ್ಲಿ ನಡೆಯೋಕ್ಕಾಗಲಿಲ್ಲ ಅಂತಂದರೆ ಇದು ಔಟ್ಸೈಡ್ ಕಾಣಿಸುತ್ತೆ. ಇಲ್ಲಿ ಔಟ್ಸೈಡು ನೋಡಿ ಎಷ್ಟು ಚೆನ್ನಾಗಿದೆ. ಔಟ್ಸೈಡು ಬಾಳೆ ಎಲೆ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದು ಸಖತ್ತಾಗಿದೆ ನೋಡಿ. ಬನ್ನಿ ಒಳಗಡೆ ಹೋಗೋಣ ಇವಾಗ. ಸೊ ಪ್ರೊಸೀಜರ್ಸ್ ಏನು ಅಷ್ಟು ಕಷ್ಟ ಅಂತ ಏನಿರಲ್ಲ. ಆ್ಯಕ್ಚುಲಿ ಪ್ರೊಸೀಜರ್ ಎಲ್ಲ ಈಸಿನೇ. ನೀವು ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಿದ್ದಾರೆ ಅಂತ ಅಂದರೆ ತುಂಬಾ ಈಸಿ ಪ್ರೊಸೀಜರ್ ಎಲ್ಲ. ನಿಮಗೇನು ಕೇಳೋದೇ ಇಲ್ಲ ಅಂದ್ಕೊಂಬಿಡಿ. ಇಮಿಗ್ರೇಷನಲ್ಲಿ ಸ್ಟೂಡೆಂಟ್ ವೀಸಾ ಅಂತ ನೋಡಿರ್ತಾರಲ್ವ, ಸ್ಟೂಡೆಂಟ್ ವೀಸಾ ಅಂತ ನೋಡಿದ ಮೇಲೆ ನೀವು ಕ್ಯಾಶ್ ಲೆಟ್ರ್ ಕೇಳಿದರೆ ಮುಗೀತಷ್ಟೇ, ಮತ್ತೇನು ಕೇಳಲ್ಲ. ಸೊ ಆರಾಮಾಗಿ ನೀವು ಎಂಜಾಯ್ ಮಾಡ್ಕೊತ ಆರಾಮಾಗಿ ಫ್ಲೈಟ್ನ ಎಕ್ಸ್ಪೀರಿಯೆನ್ಸ್ ಎಂಜಾಯ್ ಮಾಡ್ಬೋದು. ನೀವು ಫಸ್ಟ್ ಟೈಮ್ ಏನಾದರೂ ಬರ್ತಿದ್ರೆ ಇಂಟರ್ನ್ಯಾಷನಲ್ ಫ್ಲೈಟಿಗೆ ತುಂಬಾ ಸಖತ್ತಾಗಿರುತ್ತೆ. ಏನು ಹಿಂಸೆ ಮಾಡಲ್ಲ, ಆರಾಮಾಗೆ ಕೂಲಾಗಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಎಲ್ಲ ಆರಾಮಾಗಿ ಬರ್ಬೋದು. ಸೊ ಇವಾಗ ಗೇಟ್ ಕಡೆ ಹೋಗ್ತಿದ್ದೀನಿ, C2 ಗೇಟ್ ಕಡೆ. ಬೋರ್ಡಿಂಗ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇನ್ನೊಂದು 10 ನಿಮಿಷದಲ್ಲಿ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಬೋರ್ಡಿಂಗು ಏನು ಎಂತ ಅಂತ. ಯಾರು ಜನ ಏನು ಅಷ್ಟೇನಿಲ್ಲ. ಸೊ ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ, ನಾನೇ ಇವಾಗ ಲಾಸ್ಟು. ಸೊ ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ. ಲೆಟ್ಸ್ ಗೋ. ಎಲ್ಲ ಗೇಟ್ ಕಡೆಯೂ ಕೂಡ ಈ ಥರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರುತ್ತೆ. ಆರಾಮಾಗಿ ಬಂದು ರಿಲ್ಯಾಕ್ಸೇಷನ್ ಮಾಡ್ಬೋದು. ಚಾರ್ಜ್ ಇಟ್ಕೊಂಡಿದ್ರೆ ಚಾರ್ಜ್ ಇಟ್ಕೋಬೋದು, ಫೋನು ಲ್ಯಾಪ್ಟಾಪ್ ಏನಾದ್ರೂ. ಇದೇನೇ C2 ಗೇಟ್. ಇವಾಗ ಒಳಗೆ ಹೋಗಿ ಫೋನ್ ಸ್ವಲ್ಪ ಚಾರ್ಜ್ ಇಟ್ಕೊಂಡು ಕೂತ್ಕೊಳ್ಳೋಣ ಆರಾಮಾಗೆ. ಇದೇನೇ ಫ್ಲೈಟ್ ನೋಡಿ, ನಮ್ಮದು ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಇವಾಗ ಇಲ್ಲಿ ಒಳಗಡೆಯಿಂದ ಹೋಗಿ ಎಂಟ್ರಿ ಆಗೋದು. ನಾನು ಬರ್ತಾ ಬಸ್ಸಲ್ಲಿ ಬಂದು ಎಂಟ್ರಿ ಆಗಿದ್ದೆ, ಇವಾಗ ಒಳಗಡೆಯಿಂದ ಎಂಟ್ರಿ ಆಗೋದು. ಈ ಕಡೆ ನೋಡಿ ಇಂಡಿಗೋ ಫ್ಲೈಟ್ ಇದೆ, ಚಿಕ್ಕದಿದೆ ಇಂಡಿಗೋ. ಇದು ಥರ ಇಳುತ್ತೆ ಒಳಗಡೆ ಎಂಟ್ರಿ ಆಗೋಕ್ಕೆ. ಡೈರೆಕ್ಟ್ ಫ್ಲೈಟಿಗೆ ಕನೆಕ್ಟ್ ಇರುತ್ತೆ ಇದು. ಒಳಗಡೆ ಹೋಗಿ ಎಂಟ್ರಿ ಆಗೋದು. ಎಲ್ಲ ಬಿಸ್ನೆಸ್ ಕ್ಲಾಸ್ ನೋಡಿ, ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಇಟ್ಟಿರ್ತಾರೆ ಬಿಸ್ನೆಸ್ ಕ್ಲಾಸಿಗೆ. ಫ್ಲೈಟ್ ಒಳಗಡೆ ಈ ಥರ ಇರುತ್ತೆ. ಫ್ಲೈಟ್ ಟೇಕ್ ಆಫ್ ಆಗಿ ಒಂದು 3 to 4 hours ಆದಮೇಲೆ ಒಳ್ಳೆ ಊಟ ಕೊಟ್ಟಿತ್ತು. ಊಟ ಮಾಡೋಣ ಬನ್ನಿ. ಇವಾಗ ಲಂಡನ್ನಿಗೆ ಬಂದು ರೀಚ್ ಆದೆ. ಏರ್ಪೋರ್ಟಿಂದ ರೂಮಿಗೆ ಹೋಗ್ತಿದ್ದೀನಿ ಟ್ರೈನಲ್ಲಿ. ಇಲ್ಲಿ ಬಂದಮೇಲೆ ಏನು ಪ್ರೊಸೀಜರ್ ಇರುತ್ತೆ ಅಂತಂದರೆ, ಇಲ್ಲಿ ಬಂದ ತಕ್ಷಣ ನಿಮಗೆ ಫಸ್ಟ್ ಫ್ಲೈಟ್ ಇಳಿದು ಹೋಗ್ತೀರಾ. ಫ್ಲೈಟ್ ಇಳಿದು ಹೋಗಿ ನೀವು ಫಸ್ಟ್ ಹೋಗೋದೇನೇ ಇಮಿಗ್ರೇಷನಿಗೆ ಹೋಗ್ತೀರಾ. ಫಸ್ಟ್ ಇಮಿಗ್ರೇಷನಿಗೆ ಹೋಗಿ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು, ಇಮಿಗ್ರೇಷನಲ್ಲಿ ಏನು ಕೇಳಲ್ಲ ನಿಮಗೆ, ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ, ಎಲ್ಲಿ ಸ್ಟೇ ಆಗಿದ್ದೀರಾ ಅಂತ ಒಂದು ಕೇಳ್ತಾರೆ. ಅದು ಬಿಟ್ಟರೆ ಏನು ಕೇಳಲ್ಲ. ಅದು ಮುಗಿಸ್ಕೊಂಡು ನೀವು ಹೊರಗಡೆ ಬ್ಯಾಗ್ ತೊಗೊಳಕ್ಕೆ ಬರ್ತೀರಾ. ಬ್ಯಾಗ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೀವೇನು ಚೆಕಿನಿಗೆ ಹಾಕಿರ್ತೀರಾ, ಬೆಲ್ಟಲ್ಲಿ ಬಂದಿರುತ್ತೆ ಬ್ಯಾಗು, ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೈರೆಕ್ಟ್ ಹೊರಗಡೆ ಬರೋದು ಅಷ್ಟೇ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವ